ಈ ಸನ್ನಿವೇಶಗಳು ಗೊತ್ತಾಗ್ತದೆ. ಈಗ ಯುವಕರೇನಪ್ಪ ಅಂದ್ರೆ ಅಲ್ಲಿ ಯುವಕ ಎಂಜಾಯ್ ಮಾಡೋದು, ಬಾಂಧಾಗಿರೋದು, ನಿಸ್ವಾರ್ಥ ಸೇವೆ ಮೇಲೆ ಕಾಣುವಂಥ ಸಮಾಜ ಆಗ್ತದ. ಒಂಥರ ಏನಪ್ಪ ಎಲ್ಲ ಯುವಕರೇನಪ್ಪ ಅಂದ್ರೆ ಕನ್ನಡ ಓದಿಸ್ಬೇಕು, ಕನ್ನಡ ಓದಿಸ್ಬೇಕು, ಇವೆಲ್ಲ ಕನ್ನಡ ಸೇವೆ ಮಾಡಿರಬೇಕು ಅಂತ ಹೊಸದಾಗಿ ನಮ್ಮ ರಕ್ಷಣಾ ವೇದಿಕೆ ಏನಪ್ಪ ಅಂದ್ರೆ ಪ್ರತಿಷ್ಠೆಯ ಬಡವರಪ್ಪ ಅಂದ್ರೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಎಲ್ಲ ಯುವಕರಿಗೂ ಹೋರಾಟ ಮಾಡಬೇಕು, ನಮ್ಮ ಕನ್ನಡ ಉಳಿಸಬೇಕು, ಕನ್ನಡ ಬೆಳೆಸಬೇಕು ಎಲ್ಲ ಯುವಕರಿಗೆ ಯಶಸ್ವಿ ಆಗಲಿ. ಅವರು ಭಾಳ ಯಶಸ್ಸು ಸಿಗಲಿ. ಹೆಂಗೆ ಆಡೋದಪ್ಪ ಅಂದ್ರೆ ಈ ರಕ್ಷಣೆ ವೇದಿಕೆ ಕೆಲಸ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಕೊಡುವಂಥ ಹೆಮ್ಮೆಯ ಕೆಲಸ ಆಗಬೇಕು ಆಸೆ. ಅದರಾಗ ವಿಶೇಷವಾಗಿ ಎಲ್ಲ ತಾಯರೇ ಭಕ್ತರೇ ಬರೀ ರಕ್ಷಣೆ ವೇದಿಕೆ ಹೋರಾಟಗಾರರು ತಯಾರಾದಾಗ ಅವ್ರಿಗೆ ಒಬ್ಬರೇ ಶ್ರಮ ಮಾಡೋದಲ್ಲ, ನಾವು ಕೂಡ ಮುಂದೂಡಿ ಕೆಲಸ ಮಾಡಬೇಕು. ಯಾವುದೇ ಸಮಾಜ ಕೆಲಸ ಬಂದಾಗ, ನಿಸ್ವಾರ್ಥ ಕೆಲಸ ಬಂದಾಗ ಏನಪ್ಪ ಅಂದ್ರೆ ನಮ್ಮೆಲ್ಲ ಕೆಲಸವನ್ನು ಬದಿಗೊಟ್ಟು ಜನಸೇವೆ ಮಾಡೋಕ್ಕೆ ಮಾತ್ರ ಕಾರ್ಯಕ್ರಮ ಸಾಧ್ಯ ಅದ. ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಬಹಳ ವರ್ಷ ನೋಡ್ತಾ ಇದ್ದೀವಿ ನಾವು. ಪ್ರವೀಣ್ ಶೆಟ್ಟಿ ಅವರು ಯಾವಾಗಲೂ ಕರ್ನಾಟಕ ರಾಜ್ಯ ಸಲುವಾಗಿ ನಾಡು ನುಡಿ ಜಲ ಸಲುವಾಗಿ ಎಲ್ಲ ಹೋರಾಟ ಮಾಡ್ಕೊತಾ ಬಂದಾರೆ. ಅದರ ಒಂದು ಖುಷಿ ಏನಂತಂದ್ರೆ ಈಗ ನೀವು ಬಣ್ಣದ ಜಿಲ್ಲಾಧ್ಯಕ್ಷರಾಗ್ಯಾರ ಪೀಟರ್ ಅವರು, ಅವ್ರು ತುಮಕೂರು ನಮ್ಮಲ್ಲವ್ರು ಅದಾರ. ಇಲ್ಲೇ ಇದ್ದು ಮೊದಲು ನಾವು 2013ರಲ್ಲಿ ಅವ್ರು ಮೋಸ್ಟ್ಲಿ ಅದಕ್ಕಿಂತ ಮೊದಲು ಅಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಕೆಲಸ ಮಾಡತ್ತಾರ. ನಾವು 2013ರಾಗ ಏನಂದ್ರೆ ಅವ್ರಿಗೆ ಬಿಜೆಪಿಲಿ ಟಿಕೆಟ್ ಕೊಟ್ಟಿದ್ರೆ ಇಲ್ಲಿ ಮೋಸದ ಎಲೆಕ್ಷನ್ ಇರ್ತೀವಿ. ಅದು ಮೊದಲು 2013. ನಾ ಯಾಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಕೃಪಾಗೊಬ್ಬರು ಏನದ ಅಂತಂದ್ರೆ ಜಿಲ್ಲಾಧ್ಯಕ್ಷ ಆಗಿ ಬೀದರ್ನಲ್ಲಿ ಕೆಲಸ ಮಾಡತ್ತಾರ ಅಂದ್ರೆ ಒಂದು ನಮ್ಗೆ ಹೆಮ್ಮೆ ವಿಷಯ ಅದ ಅಂತ ಹೇಳ್ತೀನಿ. ಸಂಘಟನೆ ಕನ್ನಡ ಸೇನೆ ಆಗಲಿ, ರಕ್ಷಣಾ ವೇದಿಕೆ ಆಗಲಿ ಎಲ್ಲನೂ ನಾವು ಕರ್ನಾಟಕ ನೆಲ ಜನ ಸಲುವಾಗಿ ಕೆಲಸ ಮಾಡ್ತೀವಿ. ನಮ್ಮಲ್ಲಿ ಯಾವುದೇ ಕಾಂಪಿಟೇಷನ್ ಇರಬಾರ್ದು. ನಾವು ಯಾವಾಗಲೂ ಕೆಲಸ ಏನು ಮಾಡ್ಬೇಕಂತಂದ್ರೆ ಸಮಾಜದಲ್ಲಿ ತೊಂದರೆ ಅವ, ಆ ತೊಂದರೆ ನಿವಾರಣೆ ಮಾಡೋ ಸಲುವಾಗಿ ಏನಾದ್ರು ನಾವು ಹೋರಾಟ ಮಾಡಬೇಕು. ಅದರಲ್ಲಿ ಏನಂದ್ರೆ ನಾವು ಸಾಕಷ್ಟು ಕೆಲಸಗಳು ಮಾಡಬೇಕು. ಇವತ್ತು ಇಲ್ಲಿ ತಾಲೂಕು ಪದಾಧಿಕಾರಿಗಳಿಗೆ ಏನಾದ್ರು ಅವಕಾಶ ಸಿಕ್ಕದ, ನೀವೊಂದು ಸೋಷಿಯಲ್ ವರ್ಕ್ ಮಾಡೋಕ್ಕೆ ನಿಮಗೆ ಅವಕಾಶ ಸಿಕ್ಕದಿಲ್ಲ. ನೀವು ಒಳ್ಳೆ ಪ್ರಮಾಣದಾಗ ಕೆಲಸ ಮಾಡಿದ್ರಿ, ನಿಮ್ಮ ಹೆಸರು ಚಲೋ ಆಯ್ತು ಇಲ್ಲಿ. ಯಾಕಂದ್ರೆ ಸಂಘಟನೆ ಜವಾಬ್ದಾರಿ ಸಿಗೋದು ಒಂದು ಪ್ಲಾಟ್ಫಾರ್ಮ್ ಸಿಕ್ತು ನಿಮ್ಗೆ ಕೆಲಸ ಮಾಡಕ್ಕೆ. ಎಷ್ಟು ಸಂಘಟನೆ ಐತವ ಅಷ್ಟು ಚಲೋ ಆಯ್ತು. ಯಾಕಂದ್ರೆ ಯುವಕರಿಗೆ ಏನಂದ್ರೆ ಸಮಾಜದಲ್ಲಿ ಕೆಲಸ ಮಾಡಕ್ಕೆ ಏನಾದ್ರು ಅನುಕೂಲ ಆಯ್ತದೆ. ಇವತ್ತು ನೂತನ ಅಧ್ಯಕ್ಷರು ಪದಾಧಿಕಾರಿಗಳ ಪದಗ್ರಹಣ ಒಂದು ಕುಟುಂಬ ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಪ್ಪಾಜಿಯವರಿಗೂ ವಂದಿಸುತ್ತಾ ಮತ್ತು ಮಲ್ಲಿಕಾರ್ಜುನ್ ಸಾಹೇಬ್ ಅವರಿಗೂ ಮತ್ತು ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ಎಲ್ಲರಿಗೂ ಮತ್ತು ಈ ಕುಟುಂಬ ತಾಲೂಕಿನ ಎಲ್ಲ ಹಿರಿಯ ಮುಖಂಡರಿಗೂ ವಂದಿಸುತ್ತಾ ವೇದಿಕೆ ಮುಖಾಂತರವಾಗಿರ್ತಕ್ಕಂಥ ಎಲ್ಲ ಕಡಿಮೆ ಪದಾಧಿಕಾರಿಗಳು ಮತ್ತು ಎಲ್ಲ ಮಹಿಳಾ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳಿಗೂ ವಂದಿಸುತ್ತಾ ಇವತ್ತಿನ ವಿಶೇಷವಾಗಿ ಬಹಳ ಖುಷಿ ಆಗ್ತಾ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ಇದೇನು ನೆರೆದೊಪ್ಪಿಸುವುದಕ್ಕೆ ತಾವೆಲ್ಲರೂ ಬಂದು ಸೇರ್ಪಡೆ ಕಾರ್ಯಕ್ರಮವನ್ನು ಇಟ್ಕೊಂಡು ಇಷ್ಟು ವಿಜೃಂಭಣೆಯಿಂದ ನಾವೆಲ್ಲರೂ ತಾಯಂದಿರು ಈ ಒಂದು ಸಂಘಟನೆಗೆ ಬಲಪಡಿಸುವಂತ ಶಕ್ತಿ ನೀಡಿದಿರಿ. ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ಬಹುತೇಕ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂಥ ಏಕೈಕ ಸಂಘಟನೆ ಆದರೆ ಅದು ಪ್ರವೀಣ್ ಕುಮಾರ್ ಶೆಟ್ಟಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಸುಮಾರು ಈ ಒಂದು ಸಂಘಟನೆಯಲ್ಲಿ ಸುಮಾರು 2 ರಿಂದ 3 ಲಕ್ಷ ಜನ ಇಡೀ ರಾಜ್ಯದಲ್ಲಿ ಸೇರ್ಪಡೆ ಆಗಿರ್ತಾರೆ. ಹಾಗಾಗಿ ನಮ್ಮ